ನಮಸ್ತೆ. ಈ ಪ್ರಾಬ್ಲಮ್ ತೊಗೊಳ್ಳೋಣ. ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಯಿಂಗ್ ದ ಈಕ್ವೇಷನ್ ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7i = 0 ಅಂತ ಕೊಟ್ಬಿಟ್ಟು ವೇರ್ ಐ ಈಸ್ ಅ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆ್ಯಂಡ್ 0 ಇಸ್ ಎ ನಲ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್, ದೆನ್ ಎ ಇನ್ವರ್ಸ್ ವ್ಯಾಲ್ಯೂ ಏನಂತ ಕೇಳಿದ್ದಾನೆ. ಸೊ ಈ ಕ್ವೆಶನ್ ಕೊಟ್ಟಿದ್ದಾನೆ, ಇದನ್ನು ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 7i = 0 ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನಮಗೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಆ ಮ್ಯಾಟ್ರಿಕ್ಸ್ ಮತ್ತು ಅದ್ರ ಇನ್ವರ್ಸನ್ನು ಮಲ್ಟಿಪ್ಲೈ ಮಾಡಿದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ, ಇದು ಗೊತ್ತಿರಬೇಕು. ದೆನ್ ಎ ಇಂಟು ಐ, ಎನಿ ಮ್ಯಾಟ್ರಿಕ್ಸ್ಗೆ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದರೆ ಇಟ್ಸ್ ಆಲ್ವೇಸ್ ಮತ್ತೆ ಏನೇ ಆಗುತ್ತೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು. ನಾವೇನು ಮಾಡೋಣ, ಇದಕ್ಕೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡೋಣ ಎಂಟೈರ್ ಇಕ್ವೇಷನ್ಗೆ. ಎ ಸ್ಕ್ವೇರ್ ಇಂಟು ಎ ಇನ್ವರ್ಸ್ ಮೈನಸ್ 5a ಇಂಟು ಎ ಇನ್ವರ್ಸ್ ಪ್ಲಸ್ 7i ಇಂಟು ಎ ಇನ್ವರ್ಸ್ ಈಕ್ವಲ್ ಟು 0. ನಲ್ ಮ್ಯಾಟ್ರಿಕ್ಸ್ಗೆ ಏನೇ ಮಲ್ಟಿಪ್ಲೈ ಮಾಡಿದರೆ ನಲ್ಲೇ ಬರುತ್ತೆ, ಸೊ 0 ಬರ್ಕೊಂಡಿದ್ದೀನಿ. ಇಲ್ಲಿ ಒಂದು ಎ ಹಂಗೆ ಉಳಿಯುತ್ತೆ. ಎ ಇಂಟು ಎ ಇನ್ವರ್ಸ್ ನಮ್ಗೆ ಗೊತ್ತಿದೆ, ಐ ಆಗುತ್ತೆ, ಮೈನಸ್ ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ 5i ಆಗುತ್ತೆ, ಪ್ಲಸ್ ಐ ಇಂಟು ಎ ಇನ್ವರ್ಸ್ ಎನಿಥಿಂಗ್ ಮಲ್ಟಿಪ್ಲೈಡ್ ವಿತ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಸೇಮ್, ಎ ಇನ್ವರ್ಸೇ ಇರುತ್ತೆ, ಈಕ್ವಲ್ ಟು 0. ಈಗ ನಾವು ಎ ಇನ್ವರ್ಸ್ ಇದನ್ನು ಆ ಕಡೆ ರಿಮೂವ್ ಮಾಡಿ 7a ಇನ್ವರ್ಸ್ ಈ ಕಡೆ ಇಟ್ಕೊಂಡ್ಬಿಟ್ಟು ಉಳಿದ ಆ ಕಡೆ ಮೂವ್ ಮಾಡಿದರೆ 5i ಮೈನಸ್ ಎ ಇಂಟು ಐ ನಥಿಂಗ್ ಬಟ್ ಏನೇ, ಅದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಯಾವುದೇ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಆಗುತ್ತೆ. ನಾವು ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ 1/7 ಇಲ್ಲಿ ಕೆಳಗೆ ಕಳಿಸಿದ್ರೆ 5i ಮೈನಸ್ ಎ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಆನ್ಸರು ಫಸ್ಟ್ ಆಪ್ಷನಲ್ಲಿದೆ. ಇದು ಗೊತ್ತಾಯ್ತು ಅನ್ಕೊತೀನಿ ಹೇಗೆ ಮಾಡಿದೆ ಅಂತ. ಇವೆರಡು ಗೊತ್ತಿದ್ರೆ ಆಯಿತು. ಓಕೆ, ಥ್ಯಾಂಕ್ ಯು.